ಇದು ನೋಡಿ ನೆಕ್ಸ್ಟ್ ಕ್ವಶನ್ನು. 4 ಕಾಯಿನ್ಸ್ ಆರ್ ಟಾಸ್ 100 ಟೈಮ್ಸ್ ಆ್ಯಂಡ್ ದ ಫಾಲೋಯಿಂಗ್ ರಿಸಲ್ಟ್ಸ್ ವರ್ ಒಬ್ಟೆಂಡ್. ಅಂದರೆ 4 ಕಾಯಿನ್ಸ್ನ 100 ಟೈಮ್ಸು ಥ್ರೋ ಮಾಡಿರೋದು. ಫಿಟ್ ಎ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಫಾರ್ ದ ಡೇಟಾ. ಅಂದರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ದ ಥಿಯರಿಟಿಕಲ್ ಫ್ರೀಕ್ವೆನ್ಸಿನ ಫೈಂಡ್ ಮಾಡ್ಬೋದು. ಅಂದರೆ ಈಗ ಇದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಥಿಯರಿಟಿಕಲ್ ಅಂದರೆ F0, F1, F2, F3, F4 ಯಾವುದರಿಂದ ಫೈಂಡ್ ಮಾಡಬೇಕು? ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಿಂದ ಮಾಡಬೇಕು. ಇಲ್ಲಿ ಆ್ಯಕ್ಚುಲಾಗಿ ಗುಡ್ನೆಸ್ ಆಫ್ ಫಿಟ್ ಕೊಡಬೇಕಿತ್ತು, ಆದರೆ ಅದಿಲ್ಲ. ಇದು ನಿಮಗೆ ಚಿ ಸ್ಕ್ವೇರ್ ಟೆಸ್ಟ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪ್ರಾಬ್ಲಮಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದರೆ ಮಾಡ್ಯೂಲ್ 4ಅಲ್ಲಿ ಯಾವಾಗಲೂ ಅದು ಚಿ ಸ್ಕ್ವೇರ್ ಟೆಸ್ಟೇ ಆಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಮಾಡ್ಯೂಲ್ 4ಅಲ್ಲಿ ಫ್ರೀಕ್ವೆನ್ಸಿಗಳು ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟರೆ, ಅಥವಾ ನಿಮಗೆ ಮಾಡ್ಯೂಲ್ 4ಅಲ್ಲಿ ಚಿ ಸ್ಕ್ವೇರ್ದು ಅವರು ಗುಡ್ನೆಸ್ ಆಫ್ ಫಿಟ್ ಕೊಟ್ಟಿಲ್ಲ, ಚಿ ಸ್ಕ್ವೇರ್ ವ್ಯಾಲ್ಯೂ ಕೊಟ್ಟರು, ಚಿ ಸ್ಕ್ವೇರ್ ಟೆಸ್ಟೇ. ಜ್ಞಾಪಕ ಇಟ್ಕೊಳ್ಳಿ, ಫ್ರೀಕ್ವೆನ್ಸಿ ರಿಲೇಟೆಡು ಮಾಡ್ಯೂಲ್ 4ಅಲ್ಲಿ ಬಂದರೆ ಅವರು ಚಿ ಸ್ಕ್ವೇರ್ ಕೊಡಲಿಲ್ಲ ಅಂದರೂ ನೀವು ಅದನ್ನ ಚಿ ಸ್ಕ್ವೇರ್ ಟೆಸ್ಟೇ ಮಾಡಿ ಚಿ ಸ್ಕ್ವೇರ್ನ ಟೇಬಲಿಂದ ತೊಗೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಚಿ ಸ್ಕ್ವೇರ್ ಟೆಸ್ಟ್ಗೆ ಚಿ ಸ್ಕ್ವೇರ್ ಟೆಸ್ಟ್ನ ಮಾಡೋದು ಏನಕ್ಕೆ ಅಂದರೆ, ಈಗ ಫ್ರೀಕ್ವೆನ್ಸಿ ಏನು ಅಬ್ಸರ್ವ್ ಮಾಡಿದ್ದೀರಾ ಅದು ಥಿಯರಿಟಿಕಲ್ ಫ್ರೀಕ್ವೆನ್ಸಿಗೆ ಕಂಪೇರ್ ಮಾಡಿದಾಗ ಅದು ಮ್ಯಾಚ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತ. ಅಂದರೆ ಅದ್ರದ್ದು ಡಿಫ್ರೆನ್ಸ್ ಜಾಸ್ತಿ ಇದೆಯಾ ಅಥವಾ ಡಿಫ್ರೆನ್ಸು ಕಡಿಮೆ ಇದೆಯಾ ಅಂತ. ಈಗ ಚಿ ಸ್ಕ್ವೇರ್ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ OI ಮೈನಸ್ EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಅರ್ಥ ಆಗ್ತಿದೆಯಲ್ವಾ? ಈ ಚಿ ಸ್ಕ್ವೇರ್ ವ್ಯಾಲ್ಯೂ ಏನಾದರೂ ಇದಕ್ಕಿಂತ ಕಡಿಮೆ ಇದ್ದರೆ ನಾವು ಏನಂತ ಹೇಳ್ಬೋದು? ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಜೊತೆಗೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಾಂದರೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಬೇಕು. ಆ ಥರ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು? ಚಿ ಸ್ಕ್ವೇರ್ ಫೈಂಡ್ ಮಾಡೋಕ್ಕೆ EI ಬೇಕು. ಏನು ಬೇಕು? EI. ಆಲ್ರೆಡಿ OI ಗೊತ್ತು. EIನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿ ಅಂತ ಅವ್ರಿಗೆ ಕ್ವಶನಲ್ಲಿ ಕೇಳಿದ್ದಾರೆ. ನಾವು ಅದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ನೋಡಿ, ಇದೇ ಕ್ವಶನ್ ಮಾಡ್ಯೂಲ್ 1ಅಲ್ಲಿ ಇಷ್ಟು ಮಾತ್ರ ಇರುತ್ತೆ, ಗಿವನ್ ಚಿ ಸ್ಕ್ವೇರ್ ಎಲ್ಲ ಇರಲ್ಲ. ಆವಾಗ ನೀವೇನು ಮಾಡಬೇಕು? F0, F1, F2, F3, F4ಗೆ ನಿಲ್ಲಿಸಬೇಕು ಪ್ರಾಬ್ಲಮ್ನ ಅಷ್ಟೇ. ಅದೇ ಸೇಮ್ ಕ್ವಶನ್ ಮಾಡ್ಯೂಲ್ 1ಅಲ್ಲಿ ಬಂದರೆ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನಲ್ಲಿ. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಏನು ಮಾಡೋಣ? ಲೆಟ್ ಎಕ್ಸ್ ರೆಪ್ರೆಸೆಂಟ್ಸ್ the number of heads and F represents corresponding frequency. represents the corresponding frequency. ಇದಾದಮೇಲೆ ಏನು ಮಾಡಬೇಕು? ಮ್ಯೂ ಫೈಂಡ್ ಮಾಡಬೇಕು, ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ. ಈಗ ಮ್ಯೂಗೆ ಫಾರ್ಮುಲಾ ನೋಡಿ, ಸಮೇಷನ್ ಆಫ್ F ಇಂಟು X ಬೈ ಸಮೇಷನ್ ಆಫ್ F. ಈಗ ನೋಡಿ, F ಇಂಟು X ಅಂದರೆ 5 ಇಂಟು 0 0 ಪ್ಲಸ್ 29 ಇಂಟು 1 29 ಪ್ಲಸ್ 36 ಇಂಟು 2 72 ಪ್ಲಸ್ 25 ಇಂಟು 3 75 ಪ್ಲಸ್ 5 ಇಂಟು 4 20. ಅರ್ಥ ಆಗ್ತಿದೆಯಲ್ವಾ? ಡಿವೈಡೆಡ್ ಬೈ, ಆಮೇಲೆ ಇದನ್ನ ಆ್ಯಡ್ ಮಾಡಬೇಕು. ಇದೇನು ಬರುತ್ತೆ? 5 ಪ್ಲಸ್ 29 ಅಂದರೆ 34 34 30 36 ಅಂದರೆ 70 95 100 ಆಗುತ್ತೆ. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ, ಮ್ಯೂ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ನೋಡಿ, 0 ಪ್ಲಸ್ 29 ಪ್ಲಸ್ 72 ಪ್ಲಸ್ 75 ಪ್ಲಸ್ 20 ಡಿವೈಡೆಡ್ ಬೈ 100 ಅಂದರೆ 1.96 ಬರುತ್ತೆ ಮ್ಯೂ ವ್ಯಾಲ್ಯೂ. ಇಲ್ಲಿ ಮ್ಯೂ ಅಂದರೆ NP ಅಂತ. NP ಈಸ್ ಈಕ್ವಲ್ ಟು 1.96. ದೇರ್ಫೋರ್ N ಅಂದರೆ ಏನು? 4P ಈಸ್ ಈಕ್ವಲ್ ಟು 1.96 ಇಂಪ್ಲೈಸ್ P ಈಸ್ ಈಕ್ವಲ್ ಟು 1.96 ಬೈ 4. 1.96 ಬೈ 4 ಮಾಡಿದ್ರೆ 1.96 ಬೈ 4 ಮಾಡಿದ್ರೆ 0.49 ಬರುತ್ತೆ. 0.49. ಇಲ್ಲಿ Q ಅಂದರೆ 1 ಮೈನಸ್ P. 1 ಮೈನಸ್ 0.49 ಮಾಡಿ ಆನ್ಸರ್ 0.51 ಬರುತ್ತೆ. ಏನು ಬರುತ್ತೆ? 0.51. ಈಗ P ಆಫ್ ಎಕ್ಸ್ಗೆ ಫಾರ್ಮುಲಾ ನೆಕ್ಸ್ಟು ಹೇಳಿ. NCX P ಪವರ್ X Q ಪವರ್
ಎನ್ ಮೈನಸ್ ಎಕ್ಸ್. ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಬಂದು ಎನ್ ಎಷ್ಟು ನೋಡಿ, ಎನ್ ಅಂದರೆ 4 ಸಿ ಎಕ್ಸ್, ಪಿ ಎಷ್ಟು 0.49 ಪವರ್ ಎಕ್ಸ್, ಕ್ಯೂ ಎಷ್ಟು 0.51 ಪವರ್ 4 ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಕ್ಯಾಪಿಟಲ್ ಎನ್ ಇಂಟು ಪಿ ಆಫ್ ಎಕ್ಸ್. ಕ್ಯಾಪಿಟಲ್ ಎನ್ ಅಂದರೆ ಸಮೇಷನ್ ಆಫ್ ಎಫ್ ಅಂತ. ಇಲ್ಲೇನಾಗುತ್ತೆ, ಈಗ ಎನ್ ಎಷ್ಟು, ಸಮೇಷನ್ ಆಫ್ ಎಫ್ ಎಷ್ಟು 100 ಇಂಟು ಪಿ ಆಫ್ ಎಕ್ಸ್ ಅಂದರೆ 4 ಸಿ ಎಕ್ಸ್ 0.49 ಪವರ್ ಎಕ್ಸ್ 0.59 ಪವರ್ 4 ಮೈನಸ್ ಎಕ್ಸ್. ಈ ಎಫ್ ಆಫ್ ಎಕ್ಸ್ನ ಬರ್ಕೋಬೇಕು. ಈಗ ಎಫ್ ಆಫ್ ಎಕ್ಸ್ ಬರ್ದಾದ್ಮೇಲೆ ಎಫ್ ಆಫ್ 0, ಎಫ್ ಆಫ್ 1, ಎಫ್ ಆಫ್ 2ನ ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನ ರಬ್ ಮಾಡ್ತೀನಿ. ಈಗ ನೋಡಿ, ಎಫ್ ಆಫ್ 0, ಎಫ್ ಆಫ್ 1, ಎಫ್ ಆಫ್ 2ನ ಫೈಂಡ್ ಮಾಡಬೇಕು. ಎಫ್ ಆಫ್ 0 ಅಂದರೆ ಯಾವ ಥರ ಫೈಂಡ್ ಮಾಡ್ತೀರಾ? ಎಫ್ ಆಫ್ 0 ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿ. 100 ಇಂಟು 4C0 0.49 ಪವರ್ 0 0.59 ಪವರ್ 4 ಮೈನಸ್ 0. ಇದನ್ನ ಬೇಕಿದ್ರೆ ಇಂಟು ಬೇಡ, ಬ್ರ್ಯಾಕೆಟಲ್ಲೇ ಯೂಸ್ ಮಾಡಿ. ಈ ಥರ ಬೇಕಿದ್ರೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಎಫ್ ಆಫ್ 0 ಆದಮೇಲೆ ಎಫ್ ಆಫ್ 1. ಎಫ್ ಆಫ್ 1 ಅಂದರೆ 100 ಇಂಟು ಎಕ್ಸಾಕ್ಟಲ್ಲಿ 1 ಹಾಕ್ಕೊಳ್ಳಿ. 4C1 0.49 ಪವರ್ 1 0.59 ಪವರ್ 4 ಮೈನಸ್ 1. ನೆಕ್ಸ್ಟ್ ಎಫ್ ಆಫ್ 2. ಎಫ್ ಆಫ್ 2 ಅಂದರೆ 100 ಇಂಟು 4C2 0.49 ಪವರ್ 2 0.59 ಪವರ್ 4 ಮೈನಸ್ 2. ಎಫ್ ಆಫ್ 3 ಅಂದರೆ 100 ಇಂಟು 4C3 0.49 ಪವರ್ 3 0.59 ಪವರ್ 4 ಮೈನಸ್ 3. ಎಫ್ ಆಫ್ 4 ಅಂದರೆ 100 ಇಂಟು 4C4 0.49 ಪವರ್ 4 0.59 ಪವರ್ 0.59 ಬರಲ್ಲ, ಇದು 0.51, ಸಾರಿ, ಇದು 0.51. ಪವರ್ 4 ಮೈನಸ್ 4. ಈ ಥರ ಟೈಪ್ ಮಾಡಿ ಬರ್ಕೋಬಿಡಿ. ಇಲ್ಲಿ ನಿಮಗೆ ಎಫ್ ಆಫ್ 0, ಎಫ್ ಆಫ್ 1, ಎಫ್ ಆಫ್ 2, ಎಫ್ ಆಫ್ 3 ಸಿಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಎ ಸಿ ಹೊಡೆದು 100 ಹೊಡೆದ್ಬಿಡಿ ಫಸ್ಟು, ಆಮೇಲೆ ಇಂಟು 4CX 4 ಶಿಫ್ಟು ಸಿ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್. ನೋಡಿ, 4 ಹೊಡೆದು ಶಿಫ್ಟು ಡಿವೈಡ್ ಹೊಡಿಬೇಕು, ಆಮೇಲೆ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡಿಬೇಕು, ಇಂಟು 0.49 ಪವರ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಆಮೇಲೆ ಇಂಟು 0.51 ಪವರ್ 4 ಮೈನಸ್ ಎಕ್ಸ್ 4 ಮೈನಸ್ ಎಕ್ಸ್. ಈ ಥರ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಕೊಡಿ. ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸಾಕ್ಟಲ್ಲಿ 0 ಕೊಡಿ. ಆನ್ಸರ್ ಏನು ಬಂತು? 6.7652 6.765. ಎಫ್ ಆಫ್ 0 ಇದು ಈಕ್ವಲ್ 1ಗೆ ಆನ್ಸರು 25.9995. 29.996. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2ಗೆ 37.47. ನೋಡಿ, 2 ಡೆಸಿಮಲ್ ಬರೆದ್ರೂ ನಡೆಯುತ್ತೆ. 3ಗೆ 24, 4ಗೆ 5.7648. 7648. ನೋಡಿ, 3ಗೆ ಎಲ್ಲ 3 ಡೆಸಿಮಲ್ ಬರೆದಿದ್ದೀನಿ. ಅರ್ಥ ಆಗ್ತಿದೆಯಲ್ವಾ? ಬೇಕಿದ್ರೆ 2 ಡೆಸಿಮಲ್ ಬೇಕಾದರೂ ಬರೀಬೋದು. ಇಲ್ಲಿ ನೋಡಿ,
ಇಲ್ಲೇನು ಮಾಡಿ ಅಪ್ರಾಕ್ಸಿಮೇಷನ್ ಮಾಡ್ಕೊಳ್ಳೋಣ. ಇದನ್ನ ಏನು ಅಂದ್ಕೊಳ್ಳೋಣ, 7, ಇದನ್ನ 29.99 ಅಂದರೆ 30, ಇದು 37 ಇರಲಿ, ಇದು 24 ಆಲ್ರೆಡಿ ಇದೆ ಎಕ್ಸಾಕ್ಟು, ಇದು 6. ಅರ್ಥ ಆಗ್ತಿದೆಯಲ್ವಾ? ಇದು ನೋಡಿ, ಫಸ್ಟು ಡಿಜಿಟು 5ಗಿಂತ ಜಾಸ್ತಿ ಇದ್ದರೆ ಇದನ್ನ ಜಾಸ್ತಿ ಮಾಡಿಬಿಡೋಣ. 6ನ 7, ಇದು 5ಗಿಂತ ಜಾಸ್ತಿ ಇದೆ ಅದಕ್ಕೆ 30, ಇದು 5ಗಿಂತ ಕಡಿಮೆ ಇದೆ, ಇದು ಏನಿದೆ ಅದೇ ಬರ್ಕೊಳ್ಳಿ. 24 ಹಂಗೆ ಇರಲಿ, ಇದು 6. ಇದನ್ನ 3 ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಇದು ಈ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ. 7 + 30 + 37 + 24 + 6. 7 + 30 + 37 + ನೋಡಿ ರಾಂಗ್ ಬರ್ತಾ ಇದೆ. ಒಂದು ನಿಮಿಷ, ಇದು ನೋಡಿ ಫಸ್ಟು ಕ್ಯಾಲ್ಕುಲೇಟ್ ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ 6.76, 1 ಹಾಕಿದ್ರೆ 25 ನಾನು 29 ಪಾಯಿಂಟ್ ಬರ್ದ್ಬಿಟ್ಟಿದ್ದೆ. ಇದು 25.9996, ನಾನು 29 ಪಾಯಿಂಟ್ ಬರ್ಕೋಬಿಟ್ಟಿದೆ. ಇದು 26, ಈಗ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 100 ಬರುತ್ತೆ. ಇದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆಯಿತು. ಈಗ ಬರ್ಕೊಬಿಡೋಣ. ವಿ ಹ್ಯಾವ್ OI EI ಬರ್ಕೊಳ್ಳೋಣ. OI ಏನು? ಅಬ್ಸರ್ವ್ಡ್ ಎಷ್ಟು? 5, 29, 36, 25, 5. ಎಕ್ಸ್ಪೆಕ್ಟೆಡ್ ಎಷ್ಟು? ಎಕ್ಸ್ಪೆಕ್ಟೆಡ್ ಅಂದರೆ ಥಿಯರಿಟಿಕಲ್ ಎಷ್ಟು? 7, 26, 37, 24, 6. ಇಲ್ಲೇನು ಮಾಡಬೇಕು? ಚಿ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಚಿ ಸ್ಕ್ವೇರ್ಗೆ ಫಾರ್ಮುಲಾ OI - EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಸಮೇಷನ್ ಮಾಡಬೇಕಿದು. ಹೆಂಗೆ ಮಾಡ್ತೀರಾ ಹೇಳಿ? OI ಅಂದರೆ 5 - 7 ಹೋಲ್ ಸ್ಕ್ವೇರ್ ಬೈ 7 ಪ್ಲಸ್ 29 - 26 ಹೋಲ್ ಸ್ಕ್ವೇರ್ ಬೈ 26 ಪ್ಲಸ್ 36 - 37 ಹೋಲ್ ಸ್ಕ್ವೇರ್ ಬೈ 37, 25 - 24 ಹೋಲ್ ಸ್ಕ್ವೇರ್ ಬೈ 24 ಪ್ಲಸ್ 5 - 6 ಹೋಲ್ ಸ್ಕ್ವೇರ್ ಬೈ 6. ಈ ಥರ OI - EI ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಇದ್ರದ್ದು ಆನ್ಸರ್ ಏನು ಬರುತ್ತೆ ನೋಡ್ಕೊಳ್ಳಿ. ನೋಡಿ, ಇದನ್ನ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. 5 - 7 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 7 ಪ್ಲಸ್ 29 - 26 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 26 ಪ್ಲಸ್ 36 - 37 ಹೋಲ್ ಸ್ಕ್ವೇರ್ ಬೈ 37 ಪ್ಲಸ್ 25 - 24 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 24 ಪ್ಲಸ್ಸು 5 - 6 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 6. ಏನು ಬರುತ್ತೆ ಆನ್ಸರ್? 1.1529 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? 1.1529 ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಏನು ಆನ್ಸರ್ ಬಂದಿದೆ ಅದು ಗಿವನ್ ವ್ಯಾಲ್ಯೂಗೆ ಕಂಪೇರ್ ಮಾಡಿ. ಕಂಪೇರ್ ಮಾಡಿಬಿಟ್ಟು ನೋಡಿ, 1.159 ಗಿವನ್ಗೆ ಎಷ್ಟಿದೆ? ಅದು 9.49 ಇದೆ. ಅರ್ಥ ಆಗ್ತಿದೆಯಲ್ವಾ? ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1.1529 ಈಸ್ ಲೆಸ್ ದೆನ್ ದ ಚಿ ಸ್ಕ್ವೇರ್ 0.05. ಎಷ್ಟದು? 9.49. ಅಂದರೆ 9.49ಗಿಂತ ಇದು ಕಡಿಮೆ ಇರೋದ್ರಿಂದ ದಸ್ ದ ಹೈಪಾಥಿಸಸ್ ಇಸ್ ಎಕ್ಸೆಪ್ಟೆಡ್ ಅಂತ ಹೇಳ್ಬಿಡಿ ಅಷ್ಟೆ. ದಸ್ ದ ಎಲ್ಲಿ ಬರೀಲಿ? ಇಲ್ಲೇ ಬರ್ದ್ಬಿಡ್ತೀನಿ ನೋಡಿ. ದಸ್ ದ ಹೈಪಾಥಿಸಸ್ ಈಸ್ ಅಕ್ಸೆಪ್ಟೆಡ್ ಅಂತ ಬರ್ದ್ಬಿಡಿ. hypothesis that the fitness is good. Is accepted.
ಲಾಸ್ಟಲ್ಲಿ ಈ ಸೆಂಟೆನ್ಸ್ ಬರೆದ್ಬಿಡಿ, ಗೊತ್ತಾಗ್ತಿದೆಯಲ್ವಾ, ಅಥವಾ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳಿ. ಇದನ್ನ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಅವರು ನಿಮಗೆ ಈ ಟೇಬಲ್ ಕೊಟ್ಟಿರ್ತಾರೆ, ಇದರಿಂದ ಮ್ಯೂ ಫೈಂಡ್ ಮಾಡ್ಕೋಬೇಕು. ಹೆಂಗೆ ಅಂದರೆ ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು, ಆಮೇಲೆ ಆ್ಯಡ್ ಮಾಡಿ ಇಲ್ಲಿ ಬರ್ಕೋಬೇಕು. ಎನ್ ಇಂಟು ಪಿ, ಮ್ಯೂ ಅಂದರೆ ಎನ್ ಪಿ, ಎನ್ ಇಂಟು ಪಿ ಇಸ್ 1.96, ದೇರ್ ಫೋರ್ ಎನ್ ಇಸ್ ಟು 4 ಪಿ ಇಸ್ 1. ಪಿ ಸಿಗುತ್ತೆ. ಪಿಯಿಂದ ಕ್ಯೂನ ಫೈಂಡ್ ಮಾಡಿ. ಆಮೇಲೆ ಬೈನಾಮಿಯಲ್ ಫಾರ್ಮುಲಾ ಡಿಸ್ಟ್ರಿಬ್ಯೂಟ್ ಪಿ ಆಫ್ ಎಕ್ಸ್ ಅಂದರೆ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಎನ್ ಜಾಗದಲ್ಲಿ ಪಿ ಜಾಗದಲ್ಲಿ ಕ್ಯೂ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಎಫ್ ಆಫ್ ಎಕ್ಸ್ ಅಂದರೆ ಎನ್ ಇಂಟು ಪಿ ಆಫ್ ಎಕ್ಸ್, ಎನ್ ಅಂದರೆ ಸಮೇಷನ್ ಆಫ್ ಎಫ್ 100 ಇಂಟು ಪಿ ಆಫ್ ಎಕ್ಸ್ನ ಬರ್ಕೊಳ್ಳಿ. ಆಮೇಲೆ ಫಸ್ಟ್ ಎಕ್ಸ್ ಜಾಗದಲ್ಲಿ 0, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಹಾಕಿ, ಆಮೇಲೆ 1 ಹಾಕಿ, ಆಮೇಲೆ 2 ಹಾಕಿ, ಆಮೇಲೆ 3 ಹಾಕಿ, ಆಮೇಲೆ 4 ಹಾಕಿ. ಆಮೇಲೆ ಕ್ಯಾಲ್ಕುಲೇಟ್ರಲ್ಲಿ ಇದನ್ನ ಟೈಪ್ ಮಾಡಿಕೊಂಡು 0ಗೆ ಆನ್ಸರ್ ಬರುತ್ತೆ, 1ಗೆ ಆನ್ಸರ್ ಬರುತ್ತೆ, 2ಗೆ ಆನ್ಸರ್ ಬರುತ್ತೆ, 3ಗೆ ಆನ್ಸರ್ ಬರುತ್ತೆ, 4ಗೆ ಆನ್ಸರ್ ಬರುತ್ತೆ. ಬರ್ಕೊಂಡಾದ್ಮೇಲೆ ಏನು ಮಾಡಿ, ಇದಕ್ಕೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ಳಿ. ಆಮೇಲೆ ವಿ ಹ್ಯಾವ್ ಓ ಐ ಬರ್ಕೊಳ್ಳಿ. ಓ ಐ ಏನು 5, 29, 36, 25, 5. ಇ ಐ ಬರ್ಕೊಳ್ಳಿ, ಇದು ಇ ಐ. ಆಮೇಲೆ ಚಿ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಬೈ ಇ ಐ. ಆ ಫಾರ್ಮುಲಾನ ಅಪ್ಲೈ ಮಾಡಿ, ಆನ್ಸರ್ ಬರುತ್ತೆ. ಆನ್ಸರ್ ಇದಕ್ಕಿಂತ ಕಡಿಮೆ ಇರೋದರಿಂದ ದ ಹೈಪಾಥಿಸಿಸ್ ಅಕ್ಸೆಪ್ಟೆಡ್ ಅಂತ ಹೇಳಿ, ಇಲ್ಲಾಂದರೆ ರಿಜೆಕ್ಟೆಡ್ ಅಂತ ಹೇಳಿ ಅಷ್ಟೆ. ಥ್ಯಾಂಕ್ ಯು.